ಜನಸಾಮಾನ್ಯರಿಗೆ ನಾಳೆಯಿಂದ ಜೀವನ ಇನ್ನಷ್ಟು ದುಬಾರಿ. ರಾಜ್ಯದಲ್ಲಿ ವಿದ್ಯುತ್ ದರ, ಟೋಲ್ ಶುಲ್ಕ ಹೆಚ್ಚಳ, ಜೊತೆಗೆ ಬೆಂಗಳೂರಿನಲ್ಲಿ ನೀರಿನ ದರದಲ್ಲೂ ಏರಿಕೆ. ಎರಡು 2025ರಲ್ಲಿ ತನ್ನ ಗಂಡನ ಹೆಸರಿನಲ್ಲಿ ಬೇರೆ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಿದ್ದ ಮಹಿಳೆ. ಆತ ಮೃತಪಟ್ಟಾಗ ಗಂಡನ ಹೆಸರಲ್ಲೇ ಬಿಬಿಎಂಪಿಯಿಂದ ಮರಣ ಪ್ರಮಾಣ ಪತ್ರ. ಇದರಿಂದ ಬದುಕಿದ್ದ ಮೆಹಬೂಬ್ ಭಾಷಾನ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. ಕೋರ್ಟ್ ಮೊರೆ ಹೋದಾಗ ಜಿಬಿಎ ತನಿಖೆಯಲ್ಲಿ ಬಯಲು. ಹೋಟೆಲ್ಗೆ ನುಗ್ಗಿ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿತ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಖಕ್ಕೆ ಪಂಚ್. ಕೆಆರ್ಪುರಂನ ಉಡುಪಿ ಹೋಟೆಲ್ನಲ್ಲಿ ಘಟನೆ. ಪೊಲೀಸರಿಗೆ ದೂರು ಕೊಟ್ರೆ ಉಳಿಸಲ್ಲ ಅಂತ ಕೂಡ ಧಮಕಿ. ಐಪಿಎಲ್ ಟಿಕೆಟ್ ಗ್ಯಾಮ್ಲಿಂಗ್ ಆಗಿದೆ. ಬಡವರ ಮಕ್ಕಳಿಗೂ ಟಿಕೆಟ್ ಸಿಗಬೇಕು. ಕೆಎಸ್ಸಿಎ ವಿರುದ್ಧ ಸಿಡಿದೆದ್ದ ಶಾಸಕ ಗಣಿಗ ರವಿ. ಅಮೆರಿಕ ಜೊತೆ ಶೀಘ್ರ ಒಪ್ಪಂದ ಮಾಡಿಕೊಳ್ಳದಿದ್ರೆ ಕಾರ್ಗ್ ದ್ವೀಪವೇ ಉಡೀಸ್. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್. ಮಧ್ಯಪ್ರಾಚ್ಯದಲ್ಲಿ 57,000 ಯುಎಸ್ ಸೈನಿಕರ ನಿಯೋಜನೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಅಮೆರಿಕಾದಿಂದ ಪ್ಲಾನ್ ಬಿ. ಶಾಂತಿ ಮಾತುಕತೆ ಯಶಸ್ವಿಯಾಗದಿದ್ರೆ ಕಾರ್ಗ್ ಮೇಲೆ ದಾಳಿ. ಯುಎಸ್ ಟ್ರಿಪೋಲಿ, ಗೆರಾಲ್ಡ್, ಅಬ್ರಹಾಂ ಲಿಂಕನ್ ಅಖಾಡಕ್ಕೆ. ಯುದ್ಧದ ಎಫೆಕ್ಟ್ನಿಂದ ಸರಕು ಸಾಗಾಣಿಕೆ ವೆಚ್ಚದಲ್ಲಿ ಹೆಚ್ಚಳ. ಸ್ಟೀಲ್, ತಾಮ್ರ, ಹಿತ್ತಾಳೆ ಬೆಲೆಯೂ ದುಬಾರಿ. ಲೋಹಗಳ ಪೂರೈಕೆಯಲ್ಲೂ ವ್ಯತ್ಯಯ. ಇರಾನ್ ಇಸ್ರೇಲ್ ಕದನದಿಂದ ಎಪಿಎಂಸಿ ವ್ಯಾಪಾರ ಫುಲ್ ಡಲ್. ಎಣ್ಣೆ ರೇಟಲ್ಲಿ ಭಾರಿ ಏರಿಕೆ. ವ್ಯಾಪಾರಸ್ಥರು ಕಂಗಾಲು. ಡ್ರೈ ಫ್ರೂಟ್ಸ್ ಕೇಳೋರೇ ಇಲ್ಲ. ಎಲ್ಪಿಜಿ ಸಿಗದೆ ಪ್ರಾಣಿಗಳಿಗೂ ಆಹಾರದ ತೊಂದರೆ. ಅಪೂರ್ವ ಟ್ರಸ್ಟ್ನಲ್ಲಿ ಪ್ರಾಣಿಗಳಿಗೆ ಆಹಾರ ಬೇಯಿಸೋದಕ್ಕೂ ಹರಸಾಹಸ. ಮೂಕಜೀವಿಗಳಿಗೆ ಕೈಲಾದ ಸಹಾಯ ಮಾಡುವಂತೆ ಮನವಿ. ಕೆಎಂಎಫ್ನಲ್ಲೂ ಸೌದೆ ಒಲೆ ಬಳಕೆ. ಗ್ಯಾಸ್ ಅಭಾವ ತಪ್ಪಿಸಲು ಬೆಂಗಳೂರು ಹೊರವಲಯದಲ್ಲಿ ಒಲೆ ಹಾಕಿ ತುಪ್ಪ ತಯಾರಿ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಮಾಹಿತಿ. ಸಿಲಿಂಡರ್ ಅಭಾವವೇ ಬಂಡವಾಳ. 1 to 2 ರೇಟ್ಗೆ ಮಾರಾಟ. ಆಟೋದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದವರನ್ನ ಲಾಕ್ ಮಾಡಿದ ಬಳ್ಳಾರಿ ಪೊಲೀಸರು. ದೊಡ್ಡಣ್ಣನ ಎಚ್ಚರಿಕೆ ನಡುವೆಯೂ ಕ್ಯೂಬಾಗೆ ಬಂತು ರಷ್ಯಾದ ತೈಲ ಟ್ಯಾಂಕರ್. ಕಗ್ಗತ್ತಿಲಿನಲ್ಲಿರೋ ಪುಟ್ಟ ರಾಷ್ಟ್ರಕ್ಕೆ 7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಆಗಮನ. ಪುಟಿನ್ ಶಿಪ್ಗೆ ನಮ್ಮ ಅಭ್ಯಂತರ ಇಲ್ಲ ಎಂದು ಟ್ರಂಪ್ ಯು-ಟರ್ನ್. ಬಾಗಲಕೋಟೆಯಲ್ಲಿ ಘಟಾನುಘಟಿಗಳಿಂದ ಅಬ್ಬರದ ಪ್ರಚಾರ. ಇವತ್ತು ಉಮೇಶ್ ಮೇಟಿ ಪರ ಸಿಎಂ ಮತಬೇಟೆ. ವೀರಣ್ಣ ಚರಂತಿಮಠ ಪರ ಬಿವೈ ವಿಜೇಂದ್ರ ಮತಯಾಚನೆ. ಯಡಿಯೂರಪ್ಪಗೆ ಪತ್ರ ಬರೆದ ಶಾಸಕ ಎಸ್ಟಿ ಸೋಮಶೇಖರ್. ತನ್ನ ಬಗ್ಗೆ ಇಷ್ಟು ಅಗೌರವವಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಆಕ್ರೋಶ. ಬಿಎಸ್ವೈ ಮುಂದೆ 13 ಪ್ರಶ್ನೆ ಇಟ್ಟ ಮಾಜಿ ಸಚಿವ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಬದಲಾವಣೆ ಟೆನ್ಷನ್. ಹಲವಾರು ಶಾಸಕರಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಭೀತಿ. 33% ಮಹಿಳಾ ಮೀಸಲಾತಿ ತಂದ್ರೆ ಗೆದ್ದ ಕ್ಷೇತ್ರಗಳು ಕೈತಪ್ಪುವ ಸಾಧ್ಯತೆ. ಮದುವೆಯಾದ 1 ತಿಂಗಳಿಗೆ ವಿಷ ಸೇವಿಸಿದ ರಿಯಲ್ ಎಸ್ಟೇಟ್ ಉದ್ಯಮಿ. ಉಡುಪಿಯ ಕಾರ್ಕಳದಲ್ಲಿ ಘಟನೆ. ಚಿಕಿತ್ಸೆ ಫಲಿಸದೆ ಸುದೀಪ್ ಶೆಟ್ಟಿ ಸಾವು. ಪತ್ನಿ ಸೌಮ್ಯಾಳೆ ಆತ್ಮಹತ್ಯೆಗೆ ಪ್ರಚೋದಿಸಿದ್ದಾಳೆ. ಮೃತ ಸುದೀಪ್ ತಂದೆಯಿಂದ ಸೊಸೆಯ ವಿರುದ್ಧವೇ ದೂರು. ಮಾವನ ವಿರುದ್ಧವೇ ಸೊಸೆ ಸೌಮ್ಯಾ ಶೆಟ್ಟಿ ಪ್ರತ್ಯಾರೋಪ. ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಅಕ್ರಮ ಸಾರಾಯಿ ಸದ್ದು. ಕೂಲ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಗುಪ್ತವಾಗಿ ಎಣ್ಣೆ ಮಾರಾಟ. ಮದ್ಯದ ಅಡ್ಡೆಯಾಗ್ತಿದ್ಯಾ ಉತ್ತರ ಕರ್ನಾಟಕದ ಪವಿತ್ರ ಕ್ಷೇತ್ರ? ಭರದಿಂದ ಸಾಗ್ತಾ ಇದೆ ಟಾಕ್ಸಿಕ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ತಬಾಹಿ ಹಾಡಿನ ವಿಡಿಯೋ ಸಾಂಗ್ ರಿಲೀಸ್ಗೆ ಸಿದ್ಧತೆ. ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.